ತೇರಿಕೆ ಎಲ್ಲಿ ಕ್ಯಾಲ್ಸಿಯಂ, ಎಲ್ಲಿ ಪ್ರೋಟೀನು, ಎಲ್ಲೆಯ ವಿಟಮಿನ್. ಈ ಮೂರು ಇರೋ ಅಂತ ನಾಳೆ ವಜ್ರದಂತ ವಸ್ತು ನ್ಯಾಚುರಲ್ ಆಗಿರೋದು ನೀವು ಹುಡುಕ್ಬೇಕು. ಅವಾಗ ನೋರೆಲ್ಲ ಗರಡಿಗೆ ಹೋಗೋರು. ಹೋದ್ರೆ ನೋಡಿದ್ರೆ ನಿಮ್ಕಿನ್ನ ಉಕ್ಕನಂತ ದೇಹಗಳಿರೋದು. ನೀವು ಹಂಗಲ್ಲ. ವಿಟಮಿನ್ ಕಾ ಮಾತ್ರೆ, ಕ್ಯಾಲ್ಸಿಯಂ ಕಾ ಪೌಡ್ರು, ಪ್ರೋಟೀನ್ ಕಾ ಪೌಡ್ರು. ದೇಹಗಳ ಮುಂದಕ್ಕೆಲ್ಲ ಏನಾಗ್ತದೆ, ಎಲ್ಲ ಬೋಗಿಡ್ದಿರ ಮರ ತರ ಗೆದ್ಲಿಡ್ದೆ ಉದುರೋದಂಗ ಉದುರೋತೀರ. ಅದಕ್ಕೆ ಅವನು ನಾಳೆ ನೋಡಿ ಇವತ್ತು ತೋರಿಸ್ತೀನಿ. ಅದಷ್ಟು ಇರೋ ಅಂತ ಕ್ಯಾಲ್ಸಿಯಂ, ಪ್ರೋಟೀನ್, ವಿಟಮಿನ್ ಇರೋ ಅಂತ ಸೊಪ್ಪು ಇದೆ. ನಮ್ಮ ಹಳೆ ಕಾಲದ ಪೂರ್ವಿಕರು ತೋರಿಸಿರೋ ಅಂತ ಸೊಪ್ಪು. ಇದೇನು ಗೊತ್ತಾ ಒಳ್ಳೇದು? ಅವನಾಳೆ ಗರಡಿ ಪೈಲ್ಮ್ಯಾನ್ಗಳಿಗ, ಅವನಾಳೆ ಸಾಧನೆ ಮಾಡೋರ್ಗ ದೇಹನ ಉಕ್ಕಿಕ್ದಂಗೆ ಇರ್ತದೆ. ತಿರ್ಗಾ ನೋಡಿದ್ರೆ ಯಾವ ಮದ್ದಿಡಿ ಇರ್ಲಿ, ಮೈಯಲ್ಲಿ ಎಂತ ಕಾಯಿಲೆ ಇರ್ಲಿ, ಶುಗರ್ ಇರೋರ್ಗ ಅವನಾಳೆ ಎಲ್ಲಾ ಅಂಗಾಂಗಗಳಿಗೂ ಶುದ್ಧ ಮಾಡಿ ಒಳ್ಳೆ ಬಲ ತುಂಬುತ್ತದೆ. ಇದು ಅದ್ರಾಗಿರೋ ತಾಕತ್ತು. ಇವಾಗ ಇದರಲ್ಲಿ ಬೇಸ್ ತಿಂಡಿ ಪಲ್ಯ ಮಾಡಿ ಇದ್ರ ಇನ್ನ ವಿಶೇಷತೆಗಳನ್ನ ಹೇಳ್ಕೊಡ್ತೀನಿ. ಬರ್ರಿ. ಈ ಜಾಗ ಯಾವ್ದು ಗೊತ್ತಾ? ನಮ್ಮ ಆನೇಕಲ್ ತಾಲೂಕ್ ರಾಜಮನಹಳ್ಳಿ. ನಮ್ಮ ಸರ್ಪ ನಾಗರಾಜಣ್ಣವರು ಮರ ನೋಡಿ ಹೆಂಗ್ ಸಾಕವನೆ. ಅವನ ಮಿರ 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 ಅಂತ ಮಿಂಚಬೇಕು. ತೇರಿಕೆ ಮಾತ್ರೆಗಳು ಬಳಸಬೇಡ್ರಿ, ಪೌಡ್ರು ಬಳಸಬೇಡ್ರಿ, ಇಂಜೆಕ್ಷನ್ ಬಳಸಬೇಡ್ರಿ. ನೋಡಿ ಒಂದೊಂದು ತಿನ್ರಿ ಸಾಕು, ನಿಮ್ಮ ದೇಹ ಬಂಗಾರ ಆಗಕ. ಬರ್ರ ಹೋಗೋಣ ಮುಂದಕ್ಕ. ಅವನಾಳೆ ಆಮೇಲೆ ನುಗ್ಗೆ ಸೊಪ್ಪಲ್ಲಿ ನೋಡಿ ಹಿಂಗೆ ಚಿಗುರ್ಗಳು ಕಿತ್ಕೊಳ್ರಿ. ಆಳು ಮುಳ್ಳು ಅಲ್ಲಿ ಇಲ್ಲಿ ಹೋಗ್ಬಿಡೋದು, ಎಕ್ಸ್ಬಿಡೋದು ಏನೇನೋ ಹೊಟ್ಟೆಗ. ಆಮೇಲೆ ಮದ್ದಿಡಾಗೋಯ್ತು, ಅದಾಗೋಯ್ತು, ಇದಾಗೋಯ್ತು, ಬಾಧೆ, ನನಗೆ ಆ ಬಾಧೆ ಈ ಬಾಧೆ ಕೆಲ್ಸ್ಕೋತಾ ಇಲ್ಲ, ಅದು ಇದು ಅನ್ನೋದಲ್ಲ. ಅದಕ್ಕೇನು ಮಾಡ್ಬೇಕಂದ್ರೆ ನೋಡಿ, ಅದ್ರಕ್ಕೂ ಐತೆ ಮದ್ದಿಡಾಗಿದ್ರೆ ಹೆಂಗೆ ಗೊತ್ತಾ ಕಂಡಿಡಿಯೋದು. ನೋಡಿ ಇದೈತಲ್ಲ ನುಗ್ಗೆ ಸೊಪ್ಪು ಚಿಗುರು, ನೋಡಿ ಹಿಂಗ ಚೆನ್ನಾಗಿ ಒಸಿಬೇಕು. ಹಿಂಗೆ ಒಸ್ಬಿಟ್ಟು ನೋಡಿ ಇಲ್ಲಿ ಕೈಯಲ್ಲಿ ಕಾಣಿಸ್ತದ ಹಸಿರು ನೀರು. ಇವಾಗ ಕೈ ಮೇಲೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡು. ತೇರಿಕೆ ಅದೇನಾನ ಮೊಸರು ಥರ ಗಟ್ಟಿ ಆದರೆ ಮದ್ದಿಡಾಗೈತೆ ಅಂತ, ಇಲ್ಲ ಅಂದರೆ ಏನೂ ಆಗಿಲ್ಲ ಅಂತ. ಇನ್ನೊಂದು ಅದೆಲ್ಲ ನೀವು ಮೈಂಡ್ಗೆ ಹಾಕ್ಕೋಬಾರ್ದು. ಆ ಮದ್ದಿಡಾಗಿದ್ರು ಅದನ್ನು ಕಿತ್ತು ಓಡಿಸ್ತದೆ ತೇರಿಕೆ ಈ ನುಗ್ಗೆ ಸೊಪ್ಪು. ಅವನೇಳೆ ಮದ್ದಿಡು ಇಲ್ಲ, ಯಾವ ಹಿಡಿಯೂ ಇಲ್ಲ, ಓದ್ತಾ ಇರ್ತದೆ. ಇದು ನೆಕ್ಸ್ಟ್ ರೀ ಇರು, ಇವಾಗ ತೋರಿಸ್ತೀನಿ ಹೆಂಗಂತ. ಬಾಪ ಇಲ್ಲೇ ಗುರುವೆ. ಈ ಕಾಪ ಇಲ್ಲಿ ಕೈಯೇ ತೋರಿಸೋಣ. ನೋಡಿ ಹಿಂಗೆ ಒಸ್ಬಿಟ್ಟು ನೋಡಯ್ಯ, ಹಿಂಗೆ ಸ್ವಲ್ಪ ತಿಕ್ಬೇಕು ಕೈಯಲ್ಲಿ. ಏನಾನ ಇವ್ರಿಗೆ ಮದ್ದಿಡಾಗಿದ್ರೆ ನೋಡಿ ಈ ನೀರೆಲ್ಲನೂ ಮೊಸರು ಥರ ಗಟ್ಟಿ ಆಗ್ಬಿಡ್ತದೆ. ಆವಾಗ ಮದ್ದಿಡಾಗೈತೆ ಅಂತ. ಆ ಮದ್ದಿಡಕ್ಕೆ ಮದ್ದೇನೇಳೋ ತೇರಿಕೆ ಅಂಟ್ಸು ನುಗ್ಗೆ ಸೊಪ್ಪೆ ತಿನ್ಬಿಟ್ಟು ಮದ್ದಿಡು ಇಲ್ಲ, ಗುದ್ದಿಡು ಇಲ್ಲ. ಅವನಾಳೆ ಓದ್ತಾ ಇರ್ಬೇಕು ಕಿತ್ಕೊಂಡು ತೇರಿಕೆ ಅಂತ. ಬಂಗಾರದ ವಜ್ರ ಇದ್ದಂಗೆ ಇದೆಯೋ. ರಕ್ತ ಇಂಪ್ರೂವ್ ಆಗೋಕ ಕ್ಯಾಲ್ಸಿಯಮ್ಮು, ಪ್ರೋಟೀನು, ಅವನಾಳೆ ವಿಟಮಿನ್ ಎಲ್ಲ ಇದ್ರಾಗೆ ಅದೇ. ನೋಡಿ ತನಕ ಮದ್ದಿಡಾಗಿಲ್ಲ, ನೀರಾಗೆ ಅದೇ. ಅವನಾಳೆ ಇದೇನ ನಮ್ಮ ಮೊಸರು ಥರ ಗಟ್ಟಿಯಾಗಿದ್ರೆ ಮದ್ದಿಡು ಅಂತ ಅರ್ಥ. ಎಲ್ಲ ಕಂಡುಹಿಡಿಬೋದು ಈ ಸೊಪ್ಪು. ವಜ್ರ ಇದ್ದಂಗೆ. ನಡಿ ಗುರು ಮುಂದಕ್ಕೆ ಹೋಗೋಣ. 3 ಕಲ್ಲಿನ ಒಲೆ ರೆಡಿ. ಸೌದೆ ಹುಡ್ಕಾಕ ನಿಮ್ಮ ಅಮ್ಮನಾಣೆ ತೋಪಕ್ಕೆ ನಡಿ. ಬಾ 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 ಬಾ. ಒಣಗಿದ ಸೌದೆ ಆಯ್ತು ರೆಡಿ. ತಾಯೇ ಜಗನ್ಮಾತೆ ಕಾಪಾಡ. ನೋಡಯ್ಯ ಹಿಂಗೆ ಎತ್ಕೊಳ್ರಿ. ಮರ ಹತ್ರ ಇಕ್ಕೊಂಡು ನೋಡಿ ಹಿಂಗೆ ಜುಟ್ಟು ತರ್ದಂಗೆ ತರ್ದ್ಬಿಟ್ಟು ನೆಳೆ ಹಾಕ್ಕೊಳ್ರಿ ಇದಕ್ಕೆ. ಆಮೇಟಿಕೋ ಸೀಟು ಆಡ್ದಂಗೆ ಆಡ್ತದಿತ್ತು. ಆಮೇಟಿಕೋ ಸೀಟು. ಮಣ್ಣಿನ ಬಾಣ್ಲಿ ಒಲೆ ಮೇಲೆ ಹಿಡಿ. ಪ್ರಪಂಚದಲ್ಲಿ 3000 ಆದರೂ ಸಿಲಿಂಡ್ರು ಬೈದಿರಾನೇ ಅವಳೆ ಮನೆಯಲ್ಲಿ ನನ್ನ ನೆಂಡ್ರು. ಯಾಕೆ ಹೇಳೋ? ನಾವು ಹಳ್ಳಿ ಸೌಡು ಗೊತ್ತಲ್ಲ, ಒಲೆನೇ ನಂಬ್ಕೊಂಡು ಬದುಕೋರು. ಆಮೇಲೆ ಇನ್ನೊಂದು ಗೆಪ್ತಿರ್ಲಿ, ನುಗ್ಗೆ ಸೊಪ್ಪು ಪಲ್ಯ ಮಾಡಿರಿ ಇಲ್ಲ ಸಾರು ಮಾಡಿರಿ, ಆದರೆ ಮರಿದಿರ ನೀರು ಹೆಚ್ಚಿಗೆ ಹಾಕ್ಕೊಳ್ರಿ. ಯಾಕೆ ಗೊತ್ತಾ? ಅದನ್ನು ಬೇಯಿಸಿರೋ ನೀರಲ್ಲಿರೋ ಬಲನ ತಿಳಿಸ್ಕೊಡ್ತೀನಿ ನಿಮ್ಗೆ. ನೋಡಯ್ಯ, ಛಲ ಫಲ ಅಂತ ಕಾಯ್ತಾ ಇರೋ ಈ ನೀರಲ್ಲಿ ನೋಡಿ ಹಿಂಗೆ ನುಗ್ಗೆ ಸೊಪ್ಪನ್ನ
ಹಾಕ್ಕೊಳ್ರಿ. ಎಲೆನ ಬಿಡಬೇಡ್ರ ಯೋ ತೇರಿಕೆ. ಏನು ಗೊತ್ತಾ, ಒಂದು ಎಲೆಗೆ ಒಂದು ನರ ಕೂಗ್ತದೆ. ಹ್ಞೂ ನಾಳೆ ನೋಡಿ ಹಿಂಗ. ಎತ್ತಯ್ಯವ್ ಅವು ನಾಳೆ ಈ ಊರಲ್ಲಿ ಹುಡುಗಿರು ಈ ಕಾಳುಗಳು ಹಾಕೊಂಡು ಅರಟುಗಳು ಹೊಡ್ಕೊಂಡು ಎಷ್ಟು ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾರೆ. ಈ ಕಾಡಲ್ಲಿ ಈ ಕರಿ ಮುಖಕ್ಕೆ ಒಂದು ಕರಡಿನೂ ಇಲ್ಲ. ಅಟ್ಲೀಸ್ಟ್ ಒಂದು ಚಿಂಪಾಂಜಿನ ಬೇಡ. ಎತ್ತಪ್ಪ ಸ್ವಾಮಿ, ಥೂ. ಈ ಮಡಕೆದು, ಈ ಇಜ್ಜಲ್ದು, ಈ ಕರಿ ಮುಖದ್ದು ಒಂದೇ ಜೀವನ. ನಮ್ಮಮ್ಮನೇ ಇದು ಬ್ರಹ್ಮ ನೋಡ್ದಿರೋ ಪ್ರಿಂಟು, ಇದೇ ಪರ್ಮನೆಂಟು. ಏನು ಮಾಡೋಕ್ಕಾಗಲ್ಲ. ಆಮೇಲೆ ನೋಡಯ್ಯ, ಈ ಸೊಪ್ಪು ಮೇಲೆ ನೋಡಿ ಹೆಸ್ರು ಕಾಳನ್ನ ಈ ಕೈ ಅಡ್ಡ ಇಟ್ಕೊಂಡು ನೋಡಿ ಹಿಂಗೆ ಅಟ್ಕೊಳ್ರಿ. ಆಮೇಲೆ ಇನ್ನೊಂದು ಚೂರು ನಿಮ್ಗೆ ರುಚಿ ಬೇಕಾ, ಬಳಸಿದ್ರೆ ಬಳಸ್ಬೋದು, ಬೇಡ ಅಂದರೆ ಬೇಡ. ನೋಡಿ ಒಂಚೂರು ತೊಗರಿಬೇಳೆ ಉದುರಿಸ್ಕೊಳ್ರಿ, ಚೆನ್ನಾಗಿರ್ತದೆ. ಆಮೇಲೆ ನೋಡಯ್ಯ, ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ರಿ, ಎಷ್ಟು ಬೇಕೋ ಅಷ್ಟು ಲೆಕ್ಕಾಚಾರವಾಗಿ ಹಾಕ್ಕೊಳ್ರಿ, ಉಪ್ಪು ಮಾತ್ರ. ಆಮೇಲೆ ಇದು ಮಡಕೆ ನಿಧಾನವಾಗ ನೋಡಿ ಹಿಂಗೆ ತಿರುಗಿಸಿ ಹಿಂಗೆ ಬಿಡ್ರಿ. ನೋಡಯ್ಯವು, ಆವಾಗ ನಮ್ಮ ತಾತನ ಮುತ್ತಾತನ ಕಾಲದಲ್ಲಿ ತಿನ್ನಕ್ಕೆ ಅನ್ನ ಇಲ್ಲ, ಹೊಟ್ಟೆ ಕಿಟ್ಟಿಲ್ಲ, ಪೂರ್ತಿ ಬರಗಾಲ. ಆವಾಗ ಏನು ಮಾಡೋರು ಗೊತ್ತಾ, ನೋಡಿ ಹಿಂಗ ಎಲ್ಲಿ ಏನು ಸೊಪ್ಪು ಕಾಣಿಸಿದ್ರೆ ಅದನ್ನು ಬೇಯಿಸೋ, ಹೊಟ್ಟೆಗೆ ತಿನ್ನೋ, ಕಾಲ ಕಳಿ. ನುಗ್ಗೆ ಸೊಪ್ಪು ತಿನ್ನೋ ವಜ್ರ ಇಲ್ಲಯ್ಯ. ಅದು ಎಂಥ ಮನುಷ್ಯನೇ ಆಗಲಿ, ಗೆದ್ಲಿಡ್ದಿರೋ ಮರ ಥರ ಇದ್ರೂ ಚಿಗುರಿಸಿ ಅವನಾಳೆ ಬಂಡೆ ಥರ ಮಾಡಿಬಿಡ್ತಾನೆ. ನಿಜವಾಗ್ಲೂ ಹೇಳ್ತೀನಿ, ಜೀವನದಲ್ಲಿ ನೀವು ಏನೋ ಹೆಂಗೋ ಆದರೆ ನುಗ್ಗೆ ಸೊಪ್ಪನ್ನು ಮಾತ್ರ ಬಿಡಬೇಡ್ರಿ. ನಿಮ್ಮ ಬಾಡಿನಾಗಿರೋ ಅವನಾಳೆ ಶುಗರ್ಕ, ಕಿಡ್ನಿಗಳ್ಕ, ಲಿವರ್ಕ, ಆಮೇಲೆ ನರ್ಕೂ ವಜ್ರದಂಥ ಶಕ್ತಿ ತುಂಬ್ತದೆ ನೋಡಿ ಈ ನುಗ್ಗೆ ಸೊಪ್ಪು. ಇದು ಗೆಪ್ತಿರ್ಲಿ. ನೋಡಯ್ಯ, ಇವಾಗ ಫುಲ್ಲು ಬೆಂದೈತೆ, ತೋರಿಸ್ತೀನಿ ನೋಡ್ರಿ. ಇವಾಗ ನೋಡು, ಪೂರ್ತಿ ಬೆಂದೈತಯ್ಯ. ಇವಾಗ ಇದನ್ನ ಕಣಿಗೆ ಸೈಡ್ಗೆ ಇಕ್ಬಿಟ್ಟು ತೂತು ಬಾಟ್ಲು ಎತ್ತಿ ನೋಡಿ ಇಂಥ ಮಡಿಕೆ ಮೇಲೆ ಇಕ್ಬಿಟ್ಟು ಹುಷಾರಾಗಿ, ಇವಾಗ ಬಿಸಿ ಇರ್ತದೆ ನೋಡಿ, ಇದು ಮಾಡ್ಕೋಬೇಕು ನೀವು. ನೋಡು ಕುದೀತಾ ಐತೆ, ಕಾಣಿಸ್ತದ? ಆಮೇಲೆ ನೋಡಯ್ಯ, ಪೂರ್ತಿ ಬಿಸಿ ಇರ್ತದೆ, ಬಟ್ಟೆ ನೋಡಿ ಕರೆಕ್ಟಾಗಿ ಹಾಕ್ಕೊಂಡು ಬಗ್ಸ್ಕೊಳ್ರಿ. ಆಮೇಲೆ ನೋಡ್ರಯ್ಯ, ತೂತ್ ಬಾಟ್ಲಕ್ಕ ಬಗ್ಸಿದ್ದೀನಿ, ನುಗ್ಗೆ ಸೊಪ್ಪು ಬೇಸಿರೋದು, ಆಮೇಲೆ ಹೆಸರು ಕಾಳು ಹಾಕಿ ತೊಗರಿ ಬೇಳೆ ಹಾಕಿರೋದನ್ನ. ಇವಾಗ ಈ ತೂತ್ ಬಾಟ್ಲನ್ನ ನೋಡಿ ಹಿಂಗೆ ಮ್ಯಾಲಕ್ಕೆ ಎತ್ತಿದ್ರೆ ನೋಡು ಪೂರ್ತಿಯಾಗಿ ನೀರು ಇಳ್ತದೆ. ಹಿಂಗೆ ಒಂದು 4-5 ಸತಿ ನೋಡಿ ಹಿಂಗೆ ಒದರಬೇಕು. ಏನು ಇಲ್ಲಿ ತೂತ್ ಬಾಟ್ಲಿಂದ ಸೋರ್ತಾ ಇರೋದೇನು ಸಾಮಾನ್ಯ ಎಲ್ಲ ಯವು, ಕೈಲಾಸದಿಂದ ದುಮ್ಕೋ ಅಮೃತ ಇದ್ದಂಗ ಈ ನುಗ್ಗೆ ಸೊಪ್ಪು ಬೆಂದಿರೋ ನೀರು. ಆಮೇಲೆ ಇದನ್ನು ಸೈಡಾಗ ಒಂದು ತಟ್ಟೆ ಹತ್ರ ಇಕ್ಬಿಟ್ಟು ಸ್ವಲ್ಪ ನೋಡಿ ಹಿಂಗೆ ಹತ್ರಕ್ಕೆ ಅವ್ರನ್ನ ಕರೆಸಿ ತೋರಿಸ್ತೀನಿ ನೋಡಿ. ಈ ಮಡ್ಕೆನಾಗೈತೆ ನಾಳೆ ನೋಡಯ್ಯ, ಶಿವನು ಕೊಟ್ಟಿರೋ ಅಮೃತ ಥರನೇ ಇದು. ನೋಡಿ ಹಂಗೆ ಸ್ವಲ್ಪ ನೋಡಿ ಹಿಂಗೆ ಮುಂದಕ್ಕೆ ಬಂದು ನೋಡ್ರಿ, ಕಾಣಿಸ್ತದೆ.
ನೋಡಿ ಇದರ ಮುಂದೆ ಯಾವ ಕಷಾಯನೂ ಇಲ್ಲ. ಬಾ ಬಾ ಥೇರಿಕೆ ನೋಡೆ ಇವಾಗ ಹಾಕೋ ಒಗ್ಗರಣೆಕಾಯಿ ಎಣ್ಣೆ, ಆಮೇಲೆ ಹಾಕೋ ಸಾಸಿವೆ, ಆಮೇಲೆ ಹಾಕ್ಕೊಡ್ರಿ ಬೆಳ್ಳುಳ್ಳಿ. ಏನೋ ಯಾವ ನುಗ್ಗೆ ಸೊಪ್ಪು ಪಲ್ಯ ರೆಡಿ ಆಗಿದೆ, ಚಪ್ಪಾಳೆ ಹೊಡಿತದೆ ಬೆಳ್ಳುಳ್ಳಿ. ಆಮೇಲೆ ನೋಡಿ ಇವಾಗ ಹಾಕೋ ಈರುಳ್ಳಿ, ನಾಟಿ ಈರುಳ್ಳಿ. ಬರ್ಸೋಣ ಬಾ ಇವತ್ತು ನಾಟಿ ಏಟು. ಆಮೇಲೆ ನೋಡಯ್ಯ ಹಾಕೊಳ್ರಿ ಇವಾಗ ಒಗ್ಗರಣೆ ರೆಡಿ. ಬಗ್ಸ್ರಿ ನುಗ್ಗೆ ಸೊಪ್ಪು, ಹೆಸರು ಕಾಳು ಸೇರಿಕೆ. ಆಮೇಲೆ ಇನ್ನೊಂದು ವಿಷಯ ಗೆಪ್ತಿಕ್ಕೊಳ್ರಿ, ನಾವೆಲ್ಲ ನೇರವಾಗ ಬೆಂದ ಮೇಲೆ ತಿಂತಾ ಇರೋದೆ, ಆದರೆ ಜನಗಳ್ಕ ಮಾಡೋ ವಿಧಾನ ಕರೆಕ್ಟಾಗಿ ತೋರಿಸ್ಬೇಕು. ಅದ್ರಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು ನಾಟಿ ಈರುಳ್ಳಿ ಕುಯ್ದಾಕ್ಬಿಟ್ಟು ಒಂದು ಸ್ವಲ್ಪ ಅಗ್ರಿಸ್ಕೊಂಡು ತಿಂದರೆ ರುಚಿ ಇರ್ತದೆ. ಆದರೆ ಇನ್ನೂ ಉತ್ತಮ ಏನಂದರೆ ಬೇಯಿಸಿ ಹಂಗೆ ತಿನ್ನಿರಿ. ಗತ್ತಿರೋರು ಹಂಗೆ ತಿನ್ನಿರಿ, ಏನು ನೀವು ಒಗ್ಗರಣೆ ಹಾಕ್ಬೇಡ್ರಿ, ಏನು ಬೇಡ. ನಿಮ್ಗೆ ಒಂಚೂರು ರುಚಿ ಬೇಕಂದರೆ ಎಣ್ಣೆ ಹಾಕಿ ಅಗ್ರಿಸ್ಕೊಳ್ರಿ. ಹಂಗೆ ಎಣ್ಣೆ ಹಾಕಿದಿರ ತಿಂದರೆ ಉತ್ತಮ ನನ್ನ ಪ್ರಕಾರ. ಅದ್ರ ಮೇಲೆ ನಿಮ್ಮ ಇಷ್ಟನಪ್ಪ. ನೋಡಯ್ಯೋ ರಿಕೆ ಬೈಲ್ಸಿ ಮೇಲೆ ಗಮ್ ಅಂತದೆ. ಕೊನೆಯದಾಗೆ ನುಗ್ಗೆ ಸೊಪ್ಪು ಪಲ್ಯ ರೆಡಿನಯ್ಯ. ಸ್ವಾಮಿ 7 ಜನ್ಮಕ್ಕೂ ಪುಣ್ಯ ಮಾಡಿರಬೇಕು ಇಂಥ ಊಟಗಳು ತಿನ್ನಕ ಈ ಬೈಲ್ ಸೀಮೆನಾಗ ತೇರಿಕೆ. ಏನಯ್ಯ ಇದು. ಯೋ ತೇರಿಕೆ ನುಗ್ಗೆ ಸೊಪ್ಪು ಬೇಸಂದ್ರೆ ಬೇಸ್ಬಿಟ್ಟು ತಿನ್ಬಿಡೋದಲ್ಲ, ಎಲ್ಲ ಜಾಣ ಕೆಲ್ಸಗಳು ಮಾಡ್ಬೇಕು ನೀನು. ನೀರು ಹೆಚ್ಚಿಗೆ ಹಾಕ್ಕೋಬೇಕು ಸೊಪ್ಪು ಬೇಯಿಸೋವಾಗ. ಏನು ಕೇಳೋ, ಅವು ನಾಳೆ ಊಟ ತಿನ್ನೋಕ್ಕೂ ಮುಂಚೆ ಬೆಳಗ್ಗೆನೆ ಆಳೋಟೆನಾಗ ನೋಡಿ ಹಿಂಗ ನುಗ್ಗೆ ಸೊಪ್ಪು ಬೇಯಿಸಿರೋ ನೀರನ್ನ ನೋಡಿ ಹಿಂಗೆ ಎಕ್ಸ್ಬೇಕು. ಎಕ್ಸೋದು ಹೆಂಗ ಅಂತ ಝೂಮ್ ಹಾಕಿ ನೋಡ್ಕೊಳ್ರಿ ನೀವು. ಆಮೇಲೆ ಇನ್ನೊಂದು ಗೆಪ್ ತಿಕ್ಕೊಳ್ರಿ, ಇದೇನೋ ಕಸರೆ ಪಸರೆ ಅಂತಲ್ಲ, ಯಾವತ್ತೂ ಅಷ್ಟೇ ಇಲ್ಲಕ್ಕೆ ರುಚಿ ಕಮ್ಮಿ ಕೊಡೋದೆಲ್ಲ ಇಲ್ಲಕ್ಕೆ ಆರೋಗ್ಯ ಕೊಡ್ತದೆ. ಇದು ಗೆಪ್ತಿ ಇರಲಿ, ಎಕ್ಸ್ಬೇಕಿರಪ್ಪ ಅಷ್ಟೇ. ಯೋ ಗೆಪ್ತಿ ಅಂತೆ ಗೆಪ್ತಿ. ಯಾವನ ಕಂಡಿಡಿದಿದ್ದಿ ಊಟಗಳೆಲ್ಲ ಇವು ನಮ್ಮ ಅಮ್ಮನೇ ನಮ್ಮ ಪೂರ್ವಿಕರಿಗ ಮೇಲಿದ್ದೀರಾ. ನಮ್ಮ ತಾಯಣ್ಣ ಇರು ಹೇಳ್ತೀನಿ, ನಿಮ್ಕ 100 ಕೋಟಿ ನಮಸ್ಕಾರನಪ್ಪ. ಬಾಬ್ಬಾ ನಿಜವಾಗ್ಲೂ ನೀವು ಹೋದ್ಮೇಲೂ ಇಂಥ ಒಳ್ಳೆ ಊಟಗಳು ತಿಂತಾ ಇದ್ದೀರ ಅಂದರೆ ನಾಟಿ ಊಟಗಳು ನಮ್ಮ ಅಮ್ಮನೇ ನಾವು ಮಾಡ್ಕೊ ಬಂದಿರೋ ಪುಣ್ಯ ಇದಾ. ಆಮೇಲೆ ಇರೋ ಇನ್ನೊಂದು ಪೆಗ್ ಹಾಕೋಣ. ಪೆಗ್ಗೇನು 19 ಹಾಕೋಣ ಇರು. ಏನು ಕೇಳಿದು ನುಗ್ಗೆ ಸೊಪ್ಪು ಬೇಸಿರೋ ನೀರು ನಿಮ್ಮ ಕರುಳು ಶುದ್ಧ, ಲಿವರ್ ಕ್ಲೀನು, ಕಿಡ್ನಿಗಳು ಕ್ಲೀನು, ನರಕ್ಕೂ ಬಲ, ಮದ್ದಿಡಿ ಹೊಡೆದಾಗ್ತದೆ. ಅವನಳೆ ದೇಹದಲ್ಲಿ ರಕ್ತನ ಹೆಂಗೆ ಉತ್ಪತ್ತಿ ಆಗ್ತದೆ ಅಂದರೆ ಬೋರ್ವೆಲ್ಲಾಗಿ ನೀರು ಉಗ್ದಂಗೆ ಉಗ್ತದೆ. ತೇರಿಕೆ ಸಾಲ್ದಿದ್ದಕ್ಕೆ ಶುಗರ್ ಬರಲ್ಲ. ಅವನಳೆ ಕ್ಯಾಲ್ಶಿಯಮ್ಮು, ಪ್ರೋಟೀನು, ವಿಟಮಿನು ಎಲ್ಲ ಇರುವಂಥ ಒಂದೇ ಒಂದು ಸೊಪ್ಪು, ಅದೇ ಈ ನುಗ್ಗೆ ಸೊಪ್ಪು. ಏನಕ್ಕಯ್ಯ ನನ್ನ ಮಾತು ಕೇಳ್ರಿ ಹೇಳ್ತೀನಿ. ಫಸ್ಟ್ ಇರು ಒಂದು ಸ್ವಲ್ಪ ಎಕ್ಸ್ತೀನಿ. ನಮ್ಮ ತಾಯಣ್ಣಗೂ ಇನ್ನು ಮುಂದೆ ಒಬ್ಬನೇ ಬರ್ತೀನಿ. ಅಯ್ಯೋ ಕ್ಯಾಮ್ರಾಮ್ಯಾನ್ಗಳು ಬೇಡ, ಯಾರು ಬೇಡ. ಇದ್ರ ಲಾಭಗಳು ಏನು ಗೊತ್ತೇನೆ? ಹೇಳಕ್ಕೆ ಮನ್ಸು ಬರ್ತಲ್ಲ, ಯಾಕೆ ಹೇಳೋ ಹುಳ್ಳಿ ಒಂದು ಪ್ಲೇಟ್ ಎಕ್ಸ್ಬಿಟ್ಟು ಹೇಳೋಣ ಅಂತ. ಆದರೂ ನಿಮ್ಗೋಸ್ಕರ ಹೇಳ್ತೀನಿ. ಇದ್ರ ಲಾಭಗಳೇನು ಗೊತ್ತಾ? ಜಿಮ್ಗೆ ಹೋಗಿ ಪೌಡ್ರುಗಳು, ಮಾತ್ರೆಗಳು, ಇಂಜೆಕ್ಷನ್ನು ಬಿಡ್ರಿ. ಇದನ್ನು ಈ ಥರ ಹಳ್ಳಿ ಸೊಗಡಿರೋ ಒಳ್ಳೆ ನಾಟಿ ಊಟನ ಬಳಸ್ರಿ, 100 ವರ್ಷ ನೆಮ್ಮದಿಯಾಗಿರಿ. ಇದನ್ನ ಈ ಹೈಬ್ರಿಡ್ ಊಟ ಬಿಡ್ರಿ, ಹಳ್ಳಿ ಸೊಗಡಿರೋ ಊಟ ತಿನ್ನಿರಿ, 100 ವರ್ಷ ನೆಮ್ಮದಿಯಾಗಿ ಬದುಕ್ರಿ. ನುಗ್ಗೆ ಸೊಪ್ಪು ಗತ್ತುವ ನಮ್ಮ ತಾಯಣ್ಣೆ ಹೆಂಗೆ ಮೂಲ ತಗೊಂಡ್ರು ಎಲ್ಲರೂ ರೈತರು ಮಕ್ಕಳು ಮೊಮ್ಮಕ್ಕಳೇ. ಹೆಂಗೆ ಮೂಲ ತಗೊಂಡ್ರು ಎಲ್ಲರೂ ರೈತರು ಮಕ್ಕಳು ಮೊಮ್ಮಕ್ಕಳೇನಯ್ಯ ನೀವು. ಅವನಾಳೆ ಅವನಾಳೆ ನುಗ್ಗೆ ಸೊಪ್ಪು ಗತ್ತು ರೈತರು ಮಕ್ಕಳು ಮೊಮ್ಮಕ್ಕಳಾಗಿರೋ ನಮಗೆ ಮಾತ್ರ ಗೊತ್ತು.
ಈ ವಿಡಿಯೋನ ಅದಕ್ಕೆ ಶೇರ್ ಮಾಡಿದ್ರೆ ಇಡೀ ವರ್ಲ್ಡ್ಗೆ ಗೊತ್ತಾಗಬೇಕು ಇದ್ರ ಗೊತ್ತು ತೇರಿಕೆ ಮಾಡಿರಿ ಶೇರು. ಅವನಾಳೆ ಎಕ್ಸ್ರಿ ಸೈಂಟಿಸ್ಟ್ಗಳು ಅವನಾಳೆ ಇವಾಗ ಕಂಡುಹಿಡಿತಾರಯ್ಯ ಇದ್ರ ಬಗ್ಗೆ ಏನು ಹಂಗ ಹಿಂಗ ಅಂತ ಹೇಳಿಲ್ಲ. ಇದನ್ನೆಲ್ಲ ತಿಂದು ಗೊಬ್ಬರ ಹಾಕಿ ಅವನಾಳೆ ಸಾವಿರ ಮರಗಳು ಬೆಳೆಸ್ಬಿಟ್ಟು ಇವಾಗ ಜೀರ್ಣ ಮಾಡ್ತಾವ್ರೆ ಇವಾಗ ಪೂರ್ವಿಕರು. ಅವನಾಳೆ ನಮ್ಮ ಇಂಡಿಯಾನಾಗ ಸಿಕ್ಕೋ ಊಟ ಇಡೀ ದೇಶದಾಗೆ ಸಿಕ್ಕಲ್ಲ ಯವ್. ಅದಕ್ಕೆ ನಮ್ಮ ಭಾರತದಾಗಿರೋ ಊಟ ತಿಂದೋನೇನಯ್ಯ ಬಿರ್ಲಾ ಟಾಟಾ. ಅಣ್ಣ ನಮಗಿಲ್ಲ ಊಟ. ನಮ್ಮ ತಾಯಣ್ಣ ನನಗೆ ತಿನ್ನೋ ಕೊಡಬೇಡ್ರಿ ಕಾಟ. ಅದಕ್ಕೆ ನಾನು ಕರ್ಕೊಬರಲ್ಲ ಯವ್. ಸ್ವಲ್ಪ ತಿರ್ರಾಯ ಫುಲ್ಲು ಇದು ಪ್ಲೇಟ್ ಫುಲ್ಲು ಖಾಲಿ ಆಗೋ ಗಂಟ ನೀವು ಕ್ಯಾಮ್ರಾ ಹಿಡಿಬೇಕು. ಆಮೇಲೆ ನನಗೇನೋ ಇಂಟ್ರೆಸ್ಟ್ ಬಂದರೆ ಮಾಡ್ಕೊಳಗಿರೋದು ಖಾಲಿ ಮಾಡ್ತೀನಿ. ನೀವು ನೋಡಿರಿ ಕಲ್ತ್ಕೊಳ್ರಿ ಹೆಂಗೆ ತಿನ್ನಬೇಕು ಹೆಂಗಿರ್ಬೇಕು ಅಂತ. ಬೇಸಿಕಾಗಿ ಕಲ್ತಿಲ್ಲ ನೀವು.